ರಕ್ಷಾಬಂಧನದ ನಿಮಿತ್ತ ತಿಲಕ್ ರಾಖಿ ಮೆಹಂದಿ ಹಾಕಿದ್ದಕ್ಕಾಗಿ ಶಿಕ್ಷೆ ನೀಡಬಾರದಂತ ಹೇಳಿ ಎನ್ಸಿಪಿಸಿಆರ್ ದೇಶದ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಶಾಸಿತ ಪ್ರದೇಶಗಳಿಗೆ ಆದೇಶ ಹೊರಡಿಸಿದೆ. ಎನ್ಸಿಪಿಸಿಆರ್ ಅಂದ್ರೆ ಮಕ್ಕಳ ಹಕ್ಕು ರಕ್ಷಣಾ ರಾಷ್ಟ್ರೀಯ ಆಯೋಗ, ಸರ್ಕಾರದ ಸಂಸ್ಥೆ. ನಮಸ್ಕಾರ ಸ್ನೇಹಿತರೆ, ಸ್ವರಾಜ್ ಟಾಕ್ಸ್ ಚಾನೆಲ್ನಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಾನು ನಿಮ್ಮ ಸ್ನೇಹಿತ ಅಮೃತ್. ರಕ್ಷಾಬಂಧನ ಹಬ್ಬದ ಸಮಯದಲ್ಲಿ ಕೆಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ತಿಲಕ್ ರಾಖಿ ಅಥವಾ ಮೆಹಂದಿ ಧರಿಸಿದ್ದಕ್ಕಾಗಿ ಶಿಕ್ಷೆಗೆ ಒಳಗಾದ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎನ್ಸಿಪಿಸಿಆರ್ ಈ ಕುರಿತು ತಕ್ಷಣ ಕ್ರಮ ಕೈಗೊಂಡಿದೆ. ಎನ್ಸಿಪಿಸಿಆರ್ ಚೇರ್ಮನ್ ಪ್ರಿಯಾಂಕ್ ಕೆ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಮಾರ್ಗಸೂಚಿಯ ಆದೇಶವನ್ನು ರವಾನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳನ್ನು ಗೌರವಿಸಬೇಕು ಮತ್ತು ರಾಖಿ ಮೆಹಂದಿ ಹಾಕಿದ್ದಕ್ಕೆ ಶಿಕ್ಷೆ ನೀಡಬಾರದಂತ ಹೇಳಿ ಸ್ಪಷ್ಟವಾಗಿ ಸೂಚನೆ ಮಾಡಿದ್ದಾರೆ. ಸ್ನೇಹಿತರೆ, ನಾವು ನಮ್ಮ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳನ್ನು ನಮ್ಮ ಮನೆಯಿಂದ ಶಾಲೆಗೆ ತರುವುದು ತಪ್ಪಲ್ಲ. ಅದು ನಮ್ಮ ಹಕ್ಕ, ಅಧಿಕಾರ. ನಮ್ಮ ಮಕ್ಕಳಿಗೆ ನಾವು ನೀಡಬೇಕಾದ ಅತಿ ಮುಖ್ಯವಾದ ಪಾಠ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸುವುದು. ಮಿತ್ರರೇ, ನಿಮ್ಗೊಂದು ಪ್ರಶ್ನೆ ಬಿದ್ದಿರಬೇಕು, ಭಾರತದಲ್ಲಿ ಭಾರತೀಯ ಆಚರಣೆಗಳಿಗೆ ಇಂಥ ಸರ್ಕಾರಿ ಸರ್ಕ್ಯುಲರ್ ಯಾಕೆ ಬೇಕು? ಬನ್ನಿ, ಕಳೆದ 2-3 ವರ್ಷಗಳಲ್ಲಿ ಆಗಿರುವ ಘಟನೆಗಳನ್ನು ನೋಡೋಣ. ಆಮೇಲೆ ಈ ವಿಷಯ ಬಗ್ಗೆ ನಿಮಗೆ ಗೊತ್ತಾಗಬಹುದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಬ್ಲಾಕ್ ಬೋರ್ಡ್ ಮೇಲೆ ಬರೆದಿದ್ದಕ್ಕೆ ಆ ಚಿಕ್ಕ ಹಿಂದೂ ಹುಡುಗನ್ನು ಶಿಕ್ಷೆ ಮಾಡಿದ್ರು. ಜಾರ್ಖಂಡಿನ ಧನಬಾದ್ ಜಿಲ್ಲೆಯಲ್ಲಿ ಉಷಾ ಕುಮಾರಿ ಎಂಬ ಹಿಂದೂ ವಿದ್ಯಾರ್ಥಿನಿ ಶಾಲೆಯಲ್ಲಿ ಬಿಂದಿ ಹಾಕಿದ್ದಕ್ಕಾಗಿ ಸೆಂಟ್ ಜೇವಿಯರ್ ಶಾಲೆಯ ಶಿಕ್ಷಕರು ಹೊಡೆದರು. ನಂತರ ಆಕೆ ಆತ್ಮಹತ್ಯೆ ಮಾಡಿಕೊಂಡರು. ಜಾರ್ಖಂಡ್ ಬೋಕಾರೋ ಜಿಲ್ಲೆಯ ಕ್ಯಾರಮೆಲ್ ಕಾನ್ವೆಂಟ್ ಶಾಲೆಯಲ್ಲಿ ಅಧ್ಯಯನ ಮಾಡುವ ಚಿಕ್ಕ ಹಿಂದೂ ಹುಡುಗನ್ನು ಶಾಲೆಯಲ್ಲಿ ಕಲಾವ ಧರಿಸಿದ್ದಕ್ಕೆ ಶಿಕ್ಷೆ ಮಾಡಿದರು. ಜಾರ್ಖಂಡಿನ ಬೋಕಾರೋ ಜಿಲ್ಲೆಯಲ್ಲಿ ಶಾಲೆಯ ಪ್ರಿನ್ಸಿಪಲ್ ಅಲಿಶಾ ಮಂಜೂನ್ ಶಾಲೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕಾಗಿ ಸಂಪೂರ್ಣ ತರಗತಿಯನ್ನು ಅಮಾನತುಗೊಳಿಸಿದ್ರು. ತಮಿಳುನಾಡಿನ ಉದಯಲಕ್ಷ್ಮಿ ಎಂಬ ಶಿಕ್ಷಕಿ ಫೇಸ್ಬುಕ್ನಲ್ಲಿ ಹಾಕೊಂಡಿದ್ರು, ಹಿಂದೂ ವಿದ್ಯಾರ್ಥಿಗಳ ಕೈಗೆ ಪವಿತ್ರ ದಾರವನ್ನು ಕಲಾವ ಅಂತ ಕರೀತಾರೆ, ಬಲವಂತವಾಗಿ ತೆಗೆದು ಹಾಕಿದ್ದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಮಧ್ಯಪ್ರದೇಶದ ಛತರ್ಪುರ್ ಪ್ರದೇಶದ ಉರ್ಜಾ ಸರ್ಕಾರಿ ಶಾಲೆಯಲ್ಲಿ 2 ಇನ್ಸ್ಪೆಕ್ಟರ್ಗಳು 26 ಆಗಸ್ಟ್ ರಂದು ವಿದ್ಯಾರ್ಥಿಯೊಬ್ಬ ಕಡೆ ಅಂದ್ರೆ ಪವಿತ್ರ ಕಂಕಣ ಧರಿಸಿದ್ದಕ್ಕಾಗಿ ಆತನ ಮೇಲೆ ದೌರ್ಜನ್ಯ ನಡೆಸಿದ್ರು. ಮಧ್ಯಪ್ರದೇಶದ ಬೈತುಲ್ ಜಿಲ್ಲೆಯ ಸರ್ಕಾರಿ ಶಿಕ್ಷಕನೊಬ್ಬ ಹಿಂದೂ ವಿದ್ಯಾರ್ಥಿಗಳ ಕೈಗಿರುವಂತಹ ಪವಿತ್ರ ದಾರವನ್ನು ತೆಗೆದುಹಾಕಿದ. ಅವನು ಹೇಳ್ತಾನೆ, ದೇವಾಲಯಕ್ಕೆ ಹೋಗಬಾರದು, ಪೂಜೆಗೆ ಹೋಗಬಾರದು ಎಂದು ವಿದ್ಯಾರ್ಥಿಗಳಿಗೆ ಧಮಕಿ ಕೂಡ ಕೊಟ್ಟಿದ್ದ. ಪಟ್ಟಿ ಉದ್ದಕ್ಕಿದೆ. ಆದೇಶ ಹೊರಡಿಸಿ ಸರ್ಕಾರ ತಮ್ಮ ಕೆಲಸ ಮಾಡಿದೆ. ಈಗ ನಮ್ಮ ಕೆಲಸ ಶುರುವಾಗಿದೆ. ಧೈರ್ಯದಿಂದ ನಮ್ಮ ಮಕ್ಕಳನ್ನು ರಾಖಿ, ಬಳೆಗಳು, ತಿಲಕ್, ಮೆಹಂದಿ ಇತ್ಯಾದಿ ಜೊತೆಗೆ ಶಾಲೆಗೆ ಕಳಿಸಿ. ಯಾರಾದರೂ ವಿರೋಧ ಮಾಡಿದ್ರೆ ಅವರಿಗೆ ಆದೇಶದ ಪ್ರತಿ ತೋರಿಸಿ, ಇಲ್ಲವಾದರೆ ಕಂಪ್ಲೇಂಟ್ ಮಾಡಿ. ನಮ್ಮ ಸಂಸ್ಕೃತಿ ನಮ್ಮ ಅಧಿಕಾರ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ದಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಲೈಕ್, ಶೇರ್ ಜರೂರ್ ಮಾಡಿ. ಇಷ್ಟೇ ಇಂದಿಗೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.